ಪಿಯುಸಿ ರಿಸಲ್ಟ್ನಲ್ಲಿ ಕಲಬುರಗಿಯ ಎಸ್ಬಿಆರ್ ಕಾಲೇಜಿನ ವಿದ್ಯಾರ್ಥಿ ಜಿಲ್ಲೆಗೆ ಟಾಪರ್ ಬಂದಿದ್ದಾರೆ. ನಗರದ ಶರಣಬಸವೇಶ್ವರ ಸಂಯುಕ್ತ ವಸತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅಮೋಘ ಸಾಧನೆ ಮಾಡಿದ್ದಾರೆ. ಎಸ್ಬಿಆರ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಸಿಮ್ರಾನ್ ಬಾನ್ ವಿಜ್ಞಾನ ವಿಭಾಗದಲ್ಲಿ 596 ಅಂಕಗಳನ್ನು ಪಡೆಯುವುದರ ಮುಖಾಂತರವಾಗಿ ರಾಜ್ಯಕ್ಕೆ 4ನೇ ರ್ಯಾಂಕ್ ಪಡೆದಿದ್ದು ಎಸ್ಬಿಆರ್ ಪಿಯು ಕಾಲೇಜಿನಲ್ಲಿ ಸಂಭ್ರಮ ಮನೆ ಮಾಡಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿದ್ಯಾರ್ಥಿಯನ್ನ ಮಾತಾಡಿಸಿದ್ದಾರೆ. ಕೇಳೋಣ ಬನ್ನಿ ಏನ್ ಹೇಳ್ತಾರೆ ಅಂತ. ಇವತ್ತು ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದೆ. ಕಲಬುರಗಿಯ ಶರಣಬಸವೇಶ್ವರ ಪಿಯು ಕಾಲೇಜಿನಲ್ಲಿ ಸಂಭ್ರಮ ಮನೆ ಮಾಡಿದೆ. ನಾನು ಪಿಯುಸಿ ಏನು ಶರಣಬಸವೇಶ್ವರ ಪಿಯು ಕಾಲೇಜಿನಲ್ಲಿ ಇರತಕ್ಕಂಥದ್ದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಟಾಪರ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಏನು ಸಿಮ್ರಾನ್ ಬಾನು ಅಂತಕ್ಕಂಥ ವಿದ್ಯಾರ್ಥಿನಿ ಇಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದೆ. ಅಂದರೆ 600ಕ್ಕೆ ವಿಜ್ಞಾನ ವಿಭಾಗದಲ್ಲಿ 596 ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ಏನು ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿರತಕ್ಕಂಥದ್ದು. ಈಗ ವಿದ್ಯಾರ್ಥಿನಿಯ ಮಾತಾಡಿಸ್ತಾ ಹೋಗ್ತೀನಿ. ಅವಳು ಯಾವ ರೀತಿಯಾಗಿ ಓದಿದ್ಲು ಮತ್ತು ಯಾವ ರೀತಿ ಪರಿಶ್ರಮ ಆಯಿತು, ಏನು ವಿದ್ಯಾರ್ಥಿ ಜೀವನದಲ್ಲಿ ಯಾವ ರೀತಿಯಾಗಿ ಮುಂದೆ ಬಂದಳು, ಜೊತೆಗೆ ಈ ಒಂದು ಫಲಿತಾಂಶಕ್ಕೆ ಗುರುಗಳ ಸಹಕಾರ ಎಷ್ಟಿತ್ತು, ಅವರ ಪಾಲಕರ ಸಹಕಾರ ಎಷ್ಟಿತ್ತು, ಅವಳು ಯಾವ ರೀತಿಯಲ್ಲಿ ಕಷ್ಟಪಟ್ಟು ಓದಿದ್ಲು ಅಂತ ಅವಳನ್ನೇ ಕೇಳಿ ತಿಳ್ಕೊಳ್ಳೋಣ. ಕಂಗ್ರಾಚುಲೇಷನ್. ಯಾವ ರೀತಿ ನೀನು ಈ ಎಷ್ಟು 596 ಅಂಕಗಳನ್ನು ಪಡ್ಕೊಂಡಿದೆಯಲ್ಲ, ಯಾವ ರೀತಿ ಸ್ಟಡಿ ಮಾಡಿದಿ, ಹೇಗೆ ಓದಿದಿ? ಕಾಲೇಜಿನ ವಾತಾವರಣ ತುಂಬ ಚೆನ್ನಾಗಿದೆ. ನಾವು ಮುಂಜಾನೆ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ನಮ್ಮ ಜೊತೆ ಟೀಚರ್ಸ್ ಲಭ್ಯವಿರುತ್ತಾರೆ. ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ನನಗೆ ಏನು ಡೌಟ್ಸ್ ಇದ್ದರೂ ಅವರು ಅದನ್ನು ಕ್ಲಾರಿಫೈ ಮಾಡಿದ್ದಾರೆ. ಸೊ ಪೇರೆಂಟ್ಸಿನ ಸಪೋರ್ಟು ಕೂಡ ಅಷ್ಟೇ. ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಕಾಲೇಜಿನ ನಾನು ಪೂಜ್ಯ ದೊಡ್ಡಪ್ಪ ಅಪ್ಪ ಸ್ಕಾಲರ್ಶಿಪ್ಪನ್ನು ಪಡೆದುಕೊಂಡಿದ್ದೆ. ನಾನು PUC ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ 2 ವರ್ಷಗಳು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿದ್ದೇನೆ. ಅದು ಕೂಡ ನನಗೆ ತುಂಬ ಸಹಾಯ ಮಾಡಿದೆ. ಪ್ರಮುಖವಾಗಿ ಈ ವಿದ್ಯಾರ್ಥಿನಿ SSLCಯಲ್ಲೂ ಅತಿ ಹೆಚ್ಚಿನ ಅಂಕ ಪಡೆದು ಈ ಕಾಲೇಜಿನಲ್ಲಿ ಉಚಿತವಾಗಿ ಒಂದು ಪ್ರವೇಶನ ಪಡೆದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಅವಳಿಗೆ ಲಾಭವಾಯಿತು ಅನ್ನೋದನ್ನು ಕೇಳೋಣ. ನಾನು ಈ ಸ್ಕಾಲರ್ಶಿಪ್ ನನಗೆ ತುಂಬ ಸಹಾಯ ಮಾಡಿದೆ. ಲೈಕ್ ನಾನು 1 ರೂಪಾಯಿ ಕೂಡ ಕಾಲೇಜಿಗೆ ಕಟ್ಟಲಿಲ್ಲ, ಆದರೂ ನನಗೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿದ್ದೇನೆ. ಎಲ್ಲ ಟೀಚರ್ಸು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದರು ಮತ್ತು ತುಂಬ ಸಪೋರ್ಟ್ ಮಾಡಿದೆ. ಈಗ ಪ್ರಿನ್ಸಿಪಾಲ್ ಸರ್ ಆಗಿರ್ತಕ್ಕಂಥ ಶ್ರೀಶೈಲ್ ಸರ್ ಇದ್ದಾರೆ, ಅವ್ರನ್ನ ಕೇಳೋಣ. ಯಾವ್ಯಾವ ವಿದ್ಯಾರ್ಥಿಗಳು ಟಾಪರ್ ಬಂದಿರತಕ್ಕಂಥದ್ದು ಏನು PU ಕಾಲೇಜಲ್ಲಿ ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ, ಇವಳು 596 ಬರೆದಿರ್ತಕ್ಕಂಥದ್ದು, ಮತ್ತೆ ಯಾವ ವಿದ್ಯಾರ್ಥಿನಿಯರು ಟಾಪರ್ ಬಂದಿರ್ತಕ್ಕಂಥ ತಮ್ಮ ಕಾಲೇಜಲ್ಲಿ? ನಮಸ್ಕಾರ. ಈಗ ಸೈನ್ಸು ಸುಮಾರು PU ಕಾಲೇಜ್ದಾಗ ಐದರ್ ಥಿಯರಿಗೆ ಒತ್ತು ಕೊಡ್ತಾರೆ, ಇಲ್ಲಾಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒತ್ತು ಕೊಟ್ಟಿದ್ದು ವಿದ್ಯಾಭ್ಯಾಸ ಮಾಡಿಸ್ತಾರೆ ಮಕ್ಕಳಿಗೆ. ಬಟ್ ನಮ್ಮ ಕಡೆ ಥಿಯರಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಸೆಪರೇಟಾಗಿ ಏನು ಡಿಸ್ಕ್ರಿಮಿನೇಷನ್ ಆಗಂಗಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಜೊತೆ ಥಿಯರಿಗೂ ಅಷ್ಟೇ ಮಹತ್ವ ಕೊಟ್ಟು ಫ್ರೀಕ್ವೆಂಟ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದ ಕಡೆಂದು ಸಿಮ್ರನ್ ಬಾನು ಹಾಗೂ ಇನ್ನು ಸುಮಾರು ಹುಡುಗರು 95% ಅಬವ್ ಸ್ಕೋರ್ ಮಾಡಿದ್ದಾರೆ. ಅರೌಂಡ್ 100 ಸ್ಟೂಡೆಂಟ್ಸ್ ಸ್ಕೋರ್ 95% ಅಬವ್. ಸುಮಾರು ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಕಾಲೇಜಿಂದ ಟಾಪರ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು ಅಂತ ಮಾತನ್ನ ಶ್ರೀಶೈಲ್ ಸರ್ ಅವರು ಹೇಳ್ತಕ್ಕಂಥದ್ದು. ಕ್ಯಾಮ್ರಾಮನ್ ವಿಜಯ್ ಗಾಜರಿ ಜೊತೆ ಸಿದ್ದು ಸಾತ್ಯಾಳ್, TV5 ಕಲಬುರಗಿ. ಓಕೆ ಸರ್.